ಒಳಗಡೆ ಅಮ್ಮಂದು ನೀರ್ ಹಾಕ್ತಾರೆ ನಮ್ಮ ತಲೆ ಮೇಲೆ. ಸೊ ಅದು ಸ್ಪೆಷಲ್ ಇಲ್ಲಿ. ಏನು ಕಾಣಿಸ್ತಾ ಇದೆ ಅಲ್ಲಿ ಈ ಥರ ಕಾಯಿನ್ ಇಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಅದಾಗುತ್ತೆ ಅಂತ. ಸೊ ಇವತ್ತು ನಾನು ಬೇಡ್ಕೊತೀನಿ, ನನಗೇನೋ ಒಂದು ಕೇಳ್ಕೊಂಡ್ಬಿಟ್ಟು. ಸೊ ನೋಡೋಣ ಬನ್ನಿ, ಇದು ಅಂದ್ಕೊಂಡ್ರೆ ಅದಾಗುತ್ತೆ ಅಂತ, ಅಂದ್ಕೊಂಡಿಲ್ಲ ಅಂದರೆ ಅದಾಗಲ್ಲ ಅಂತ. ಒಂದು ನಂಬಿಕೆಯಿಂದ ಬರ್ತಿದ್ದೀವಿ. ಒಳ್ಳೇದಾಗಿದೆ ನಮಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಿ ಗೌಡ. ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿದ್ದೀನಿ. ಚಾಮರಾಜಪೇಟೆಯಲ್ಲಿರುವಂಥ ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಇವತ್ತು ತುಂಬ ಗ್ರ್ಯಾಂಡಾಗಿ ದೇವಸ್ಥಾನನ ಅಲಂಕಾರ ಮಾಡಿದ್ದಾರೆ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ನವರಾತ್ರಿ ನಡೀತಿದೆ. ಸೊ ಅದರಿಂದ ತುಂಬ ದೇವ್ರಿಗೆಲ್ಲ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ನಾನು ದೇವಸ್ಥಾನನ ನಿಮ್ಗೆ ತೋರಿಸ್ತೀನಿ, ಯಾವ ಥರ ಅಲಂಕಾರ ಮಾಡಿದ್ದಾರೆ, ದೇವಸ್ಥಾನ ಯಾವ ಥರ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಒಂದು ಕಡೆಯಿಂದ ದೇವಸ್ಥಾನ ನೋಡ್ಕೊಂಬರೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕ್ಷಮೆ ಕೇಳ್ತೀನಿ, ತುಂಬ ಡಿಲೇ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಅದಕ್ಕೆ ಸಾರಿ ಕೇಳ್ತಾ, ಸೊ ಮತ್ತೆ ನಮ್ಮ ದೇವಿ ಬಂಡೆ ಮಾಕಾಳಮ್ಮ ದೇವಸ್ಥಾನದಿಂದ ಮತ್ತೆ ಶುರು ಮಾಡೋಣ. ಸೊ ದೇವಸ್ಥಾನ ಒಂದು ರೌಂಡ್ ನೋಡ್ಕೊಂಡು ಬರೋಣ, ಬನ್ನಿ. ದೇವಸ್ಥಾನದ ಬಗ್ಗೆ ಎರಡು ಮಾತೇ ಇಲ್ಲ ಹೇಳೋದಕ್ಕೆ. ನಾವು ಫ್ರೈಡೇ ಟ್ಯೂಸ್ಡೇ ಬರ್ತಾ ಇರ್ತೀವಿ. ಸೊ ತುಂಬ ಪವರ್ಫುಲ್ ದೇವರು. ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಅದು ಎಕ್ಸ್ಪೀರಿಯೆನ್ಸ್ ಆದ್ರೇ ಆ ಫೀಲ್ ಬರೋದು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ರೆಗ್ಯುಲರ್ ಆಗಿ ಬರ್ತೀರಾ? ಹೌದು, ಯಾವಾಗೂ ಬರ್ತೀವಿ. ಅಲಂಕಾರ ದೇವ್ರದ್ದೆಲ್ಲ ಇದು ನೋಡಿ ಏನಾದ್ರು ಅಂದ್ರೆ ಇದು ವರ್ಷಕ್ಕೊಂದೇ ಸಲ ಇದು ಮಾಡೋದು. ಈಗ 9 days ಏನ್ ಪೂಜೆ ಇದೆ. ಸೊ ದಸರಾ ಟೈಮಲ್ಲಿ ಮಾತ್ರ ಈ ತರ ಮಾಡ್ತಾರೆ. ಒಳಗಡೆ ಅಲಂಕಾರ ಇರುತ್ತೆ. ನಾವು ಅಲಂಕಾರ ಬರೋದಕ್ಕಿಂತ ಒಳಗಡೆ ಅಮ್ಮಂದು ನೀರ್ ಹಾಕ್ತಾರೆ ನಮ್ಮ ತಲೆ ಮೇಲೆ. ಸೊ ಅದು ಸ್ಪೆಷಲ್ ಇಲ್ಲಿ. ಸೊ ಆ ಅಮ್ಮನ ಮೇಲೆ ಬಿದ್ದಿರೋ ನೀರು ನಮ್ಮ ತಲೆ ಮೇಲೆ ಬೀಳುತ್ತಲ್ಲ, ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ. ನಾವು ಅನ್ಕೊಂಡಿರೋದೆಲ್ಲ ಆಗುತ್ತೆ. ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಬಿಡದೆ ಬರ್ತಾ ಇದ್ದೀನಿ. ಟ್ಯೂಸ್ಡೇ ಮಿಸ್ ಆದ್ರೂ ಫ್ರೈಡೇ ಪಕ್ಕ ಬರ್ತೀವಿ. ಇದು ಅಮಾವಾಸ್ಯೆ ಆತರ ಎಲ್ಲ ಬಂದಾಗ ಏನ್ ಸ್ಪೆಷಲ್? ಇಲ್ಲಿ ದಾಟ್ ಅಂತ ತೆಗಿತಾರೆ. ಸೊ ಅದು ಏನಾದ್ರು ದೃಷ್ಟಿ ಆಗಿದ್ರೆ, ಇಲ್ಲ ಏನಾದ್ರು ಮೂರ್ದಾರಿಲಿ ಏನಾದ್ರು ಪ್ರಾಬ್ಲಮ್ ಆಗಿ ನಾವು ದಾಟಿರ್ತೀವಿ, ಬೇರೆ ಏನೋ ಮಾಡಿಸಿ ಹಾಕಿರ್ತಾರೆ, ಅದನ್ನ ದಾಟಿರ್ತೀವಿ. ಸೊ ಇಲ್ಲಿ ಬಂದು ದಾಟ್ ತೆಗೆಸ್ಕೊಂಡ್ರೆ, ತಡೆ ಓಡಿಸ್ಕೊಂಡ್ರೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನನಗೆ ಎಲ್ಲ ಕ್ಲಿಯರ್ ಆಗಿದೆ. ಏನಾದ್ರು ಕಾಲ್ ಪೇನ್ ಇದ್ರೆ, ಹುಷಾರಿಲ್ಲ ಅಂದ್ರೆ ಇಲ್ಲಿ ಬಂದು ಅಮ್ಮ ಹತ್ರ ನೀರ್ ಹಾಕ್ಸ್ಕೊಂಡು ಹೋದ್ರೆ ಚೆನ್ನಾಗುತ್ತೆ. ನಿಮ್ಮ ಹೆಸರು ಮೇಡಮ್? ತನುಜಾ ಅಂತ, ಎಲೆಕ್ಟ್ರಾನಿಕ್ ಸಿಟಿ. ಸೊ ಅಲ್ಲಿಂದ ಬರ್ತೀವಿ. ವೀಕಲ್ ಒಂದಿನ ಆದ್ರೂ ಬಂದು ನಾವಿಲ್ಲಿ ಅಮ್ಮನ್ ನೋಡಿದ್ರೆ ಸಮಾಧಾನ ಆಗೋದು. ಇದು ದೇವಿ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಈ ದೇವಸ್ಥಾನ ಪರಿಚಯ? ನಮ್ಗೆ ಆಕ್ಚುಲಿ ಇಲ್ಲಿ ಲೋಕಲ್ ಆಗಿ ಆಲ್ಮೋಸ್ಟ್ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಟೆಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತಲ್ಲ. ಸೊ ಹಂಗಾಗಿ ಬರ್ತಾ ಇರ್ತೀವಿ.
ಏನು ಕಾಣಿಸ್ತಾ ಇದೆ ಅಲ್ಲಿ ಈ ಥರ ಕಾಯಿನ್ ಇಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಅದಾಗುತ್ತೆ ಅಂತ. ಸೊ ಇವತ್ತು ನಾನು ಬೇಡ್ಕೊತೀನಿ, ನನಗೇನೋ ಒಂದು ಕೇಳ್ಕೊಂಡ್ಬಿಟ್ಟು. ಸೊ ನೋಡೋಣ ಬನ್ನಿ, ಇದು ಅಂದ್ಕೊಂಡ್ರೆ ಅದಾಗತ್ತೆ ಅಂತ, ಅಂದ್ಕೊಂಡಿಲ್ಲ ಅಂದರೆ ಅದಾಗಲ್ಲ ಅಂತ. ಅಂಟ್ಕೊಂಡಿದೆ. ಸರ್ ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಇವಾಗಲೇ. ಒಂದು ನಂಬಿಕೆಯಿಂದ ಬರ್ತಿದ್ದೀವಿ. ಒಳ್ಳೇದಾಗಿದೆ ನಮಗೆ. ಒಳ್ಳೇದಾಗಿದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಅಂದರೆ ಸೆಕೆಂಡ್ ಟೈಮ್ ಅಷ್ಟೇ. ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡೋದ್ರಿಂದ ಸೆಕೆಂಡ್ ಟೈಮ್ ಬಂದಿದ್ದೀನಿ ಇಲ್ಲಿಗೆ. ನನ್ನ ತಂಗಿ ಜೊತೆ ಬಂದಿದ್ದು. ಒಳ್ಳೇದಾಗಿದೆ ಬಂದಾಗಿನ. ಇನ್ಮೇಲೆ ಬರಬೇಕು ಅಂತ ಮನಸ್ಸಿದೆ, ಬರ್ತಿರ್ತೀನಿ ಅವಾಗ. ಈಗ ನವರಾತ್ರಿ ಈ ಥರ ಎಲ್ಲ ಅಲಂಕಾರ ನೋಡಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ ಸರ್. ನಮ್ಮ ದೇಶದ್ದು, ನಮ್ಮ ಕರ್ನಾಟಕದ ಸಂಸ್ಕೃತಿನ ಇನ್ನೂ ಉಳಿಸ್ತಾ ಇದ್ದಾರೆ, ಇನ್ನೂ ಬೆಳೆಸ್ತಾ ಇದ್ದಾರೆ. ಹಿಂಗೆ ಬೆಳೀಲಿ ನಮ್ಮ ಕರ್ನಾಟಕ ಸಂಸ್ಕೃತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಅಳಿಸೋಗ್ತಿದೆ ನಮ್ಮ ಕರ್ನಾಟಕದಲ್ಲಿ. ಕನ್ನಡ ಅನ್ನೋದು, ಸಂಸ್ಕೃತಿ ಅನ್ನೋದೇ ಅಳಿಸೋಗ್ತಿದೆ. ಅಂಥದ್ರಲ್ಲಿ ಇದರಲ್ಲಿ ಒಂದು ಅಲ್ಲಿ ಇಲ್ಲಿ ಅನ್ನೋದು ಒಂದು ನಡೀತಿದೆ. ಈ ಸಂಸ್ಕೃತಿ ಅಂದರೆ ನಮ್ಮ ಕನ್ನಡಿಗರು ಎಷ್ಟು ಹೆಮ್ಮೆ ಪಡ್ಬೇಕಲ್ವಾ? ಹೌದು, ಈಗಿನ ಜನರೇಷನ್ ಹುಡುಗರಂತೂ ಮರ್ತೇ ಬಿಟ್ಟಿದ್ದಾರೆ. ಅದು ಮಕ್ಳಿಗೆ ಏನು ಅನ್ನೋದೇ ಗೊತ್ತಾಗಿಲ್ಲ. ಅದರಿಂದ ಈ ರೀತಿ ಮಾಡೋದ್ರಿಂದ ಸಣ್ಣ ಮಕ್ಳನ್ನ ಕರ್ಕೊಬಂದು ನಾವು ತೋರ್ಸೋಕೆ ಒಂಥರ ಖುಷಿ ಇರುತ್ತೆ. ಈಗಿತ್ತು ನಮ್ಮ ಕರ್ನಾಟಕ, ಮೊದಲು ಹಂಗಿತ್ತು, ವಿಜಯನಗರ ಸಾಮ್ರಾಜ್ಯ ಹಿಂಗಿತ್ತು, ಹಿಂಗಿತ್ತು ಅನ್ನೋದು ತೋರ್ಸೋಕೆ ನಮಗೂ ಖುಷಿ ಆಗುತ್ತೆ. ಹಿಂದಿಂದ ಏನು ನಮ್ಮ ಸಂಸ್ಕೃತಿ ನಡ್ಕೊಂಬಂದಿದೆ ಇವಾಗ ತೋರ್ಸೋಕೆ ಒಂದು ಜನ್ರೇಷನ್ಗೆ ಒಂದು ಬೆನಿಫಿಟ್ ಇದೆ. ನಿಮ್ಮ ಹೆಸರು ಮೇಡಮ್? ಭಾನುಪ್ರಿಯಾ ಅಂತ. ಓಕೆ, ಎಲ್ಲಿಂದ ಬರ್ತಾರೆ? ನಾನು ನೆಲಮಂಗಲದಿಂದ. ಅಷ್ಟು ದೂರದಿಂದ ಬಂದ್ರೆ? ಓಕೆ, ಗುಡ್. ಥ್ಯಾಂಕ್ ಯು ಮೇಡಮ್. ಏನನ್ಸುತ್ತೆ ಅಂದರೆ ಕೇಳ್ಕೊಂಡಿದ್ದೆಲ್ಲ ಈಡೇರಿಸುತ್ತೆ. ಮತ್ತು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ, ನಂಬಿಕೆ ಇದೆ ದೇವ್ರ ಮೇಲೆ ಒಂದಷ್ಟೇ. ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಬರ್ತೀವಿ, ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ತುಂಬ ಪವರ್ಫುಲ್ ದೇವರು. ನಂಬಿಕೆ ಹಿಡ್ದು ಕೈ ಇಟ್ಕೊಂಡೆ ಬಂದರೆ ಯಾವುದು ಬಿಡಲ್ಲ. ಎಲ್ಲರೂ ಬನ್ನಿ, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ. ಎಲ್ಲ ಹಬ್ಬ ಇರೋದ್ರಿಂದ ಒಂದು ಒಳ್ಳೆ ಹಬ್ಬದ ವಾತಾವರಣ ಇದೆ. ನಾವು ಪ್ರತಿ ವರ್ಷ ಬರ್ತೀವಿ, ಚಿಕ್ಕವರಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ, ದೇವಸ್ಥಾನನೂ ಚೆನ್ನಾಗಿದೆ, ಅಮ್ಮನೂ ಚೆನ್ನಾಗಿ ಕೃಪೆ ಮಾಡ್ತಾಳೆ. ಅಲಂಕಾರ ಬಗ್ಗೆ ಏನು ಹೇಳ್ತೀರಾ? ನೋಡಕ್ಕೆ ಎರಡು ಕಣ್ಗಳು ಸಾಲದೇವು ದೇವ್ರನ್ನ. ಅಮ್ಮನ ನೋಡ್ತಾ ಇದ್ರೆ ಹಂಗೆ ನೋಡ್ತಾ ಇರಬೇಕು ಅನ್ಸುತ್ತೆ. ನೀವು ಕೂಡ ಎಲ್ಲ ಬನ್ನಿ, ಎಲ್ಲರೂ ನಿಮ್ಗೆ ಏನು ಅನ್ಸುತ್ತೋ ಹೇಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ, ಎಲ್ಲರೂ ಒಂದ್ಸತಿ ಬನ್ನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಚಿಕ್ಕವರಿಂದ ಬರ್ತಾ ಇದೀವಿ. ಚಿಕ್ಕವರಿಂದ ಬರ್ತಾ ಇದ್ದೀರಾ? ಅನ್ಕೊಂಡಿದ್ದೆಲ್ಲ ಈಡೇರಿದೆ? ಈಡೇರಿದೆ. ಮತ್ತೆ ನೀವೇನಾದ್ರೂ ಹೇಳಿ. ಎಲ್ಲರೂ ಬಂದು ಅಮ್ಮನ ದರ್ಶನ ಮಾಡಿ. ಯಾವುದು ಸ್ಪೆಷಲ್ ಡೇ ಯಾವುದು ಈ ದೇವಸ್ಥಾನದಲ್ಲಿ? ಅಮಾಸೆ, ಹುಣ್ಣಿಮೆ, ಮತ್ತೆ ಮಂಗಳವಾರ ಶುಕ್ರವಾರ. ಹೌದಾ? ಓಕೆ, ನೀವೆಲ್ಲ ಫ್ರೆಂಡ್ಸಾ? ಹೌದು. ಓಕೆ, ಥ್ಯಾಂಕ್ ಯು.